ಎಸ್, ಇನ್ನು ನಿನ್ನೆಷ್ಟೇ ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ಅನ್ನೋ ಒಂದು ಶೀರ್ಷಿಕೆಯಡಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ನಗರದ ಒಂದಷ್ಟು ಪ್ರಮುಖ ರಸ್ತೆಗಳಲ್ಲಿ ಗುಂಡಿಮಯವಾಗಿದ್ದು ಸಾರ್ವಜನಿಕರ ಓಡನಾಟಕ್ಕೆ ಸಮಸ್ಯೆ ಎದುರಾಗುತ್ತಿದೆ ಅಂತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿತ್ತು ಮತ್ತು ನಿನ್ನೆಯ ಪ್ರೈಮ್ ಟೈಮ್ ನಲ್ಲಿ ಕೂಡ ಚರ್ಚೆಯನ್ನ ಮಾಡಿತ್ತು. ಇದೀಗ ಸರದಿ ಬಂದಿರುವಂತದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ್ದು. 12ನೇ ಶತಮಾನದಲ್ಲಿ ವಿಶ್ವಕ್ಕೆ ಪ್ರಜಾಪ್ರಭುತ್ವವನ್ನ ಪರಿಚಯಿಸಿ ವಚನ ಸಾಹಿತ್ಯದ ಮೂಲಕ ಇಡೀ ಭಾರತಕ್ಕೆ ತನ್ನ ಸಾಹಿತ್ಯದ ಮೂಲಕ ಹೆಸರುವಾಸಿಯಾಗಿದ್ದಂತ ಕಲ್ಯಾಣ ನಾಡು ಈಗ ಗುಂಡಿಮಯವಾಗಿ ಹೋಗಿದೆ. ಬಸವ ಕಲ್ಯಾಣಕ್ಕೆ ಶಾಸಕರಾಗಿರುವಂತವರು ಬಿಜೆಪಿಯ ಶರಣು ಸಲ್ಗಾರ್ ಮತ್ತು ವಿರೋಧ ಪಕ್ಷದಲ್ಲಿರುವಂತವರು ವಿಜಯ್ ಸಿಂಗ್, ಅದೇ ರೀತಿ ಇನ್ನೊಬ್ರು JDSನ ಪ್ರಮುಖ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖೋಬಾ ಕೂಡ ಆ ಕ್ಷೇತ್ರದಿಂದಲೇ ಇರ್ತಾರೆ. ಅದೇ ರೀತಿ ಮೀನುಗಾರಿಕೆ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣ ರಾವ್ ಕೂಡ ಅಲ್ಲಿಯವರೇ ಇದ್ದಾರೆ ಮತ್ತು ಇನ್ನೊಬ್ರು ಪರಿಷತ್ ಸದಸ್ಯರಾಗಿರುವಂತಹ MG ಮೂಳೆ ಅವರು ಕೂಡ ಬಸವ ಕಲ್ಯಾಣವನ್ನ ಪ್ರತಿನಿಧಿಸ್ತಾರೆ. ಸೊ ಇಷ್ಟಾರೆ ಘಟಾನುಘಟಿ ರಾಜಕಾರಣಿಗಳು ಇರುವಂತಹ ಬಸವ ಕಲ್ಯಾಣದಲ್ಲಿ ನಗರದಲ್ಲಿನ ರಸ್ತೆಗಳ ಪರಿಸ್ಥಿತಿಯನ್ನ ನೋಡಿದ್ರೆ ವಿಪರ್ಯಾಸ ಅನಿಸುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಂತೂ ಮಳೆ ಬಿದ್ದರೆ ಸಾಕು ಬಸವ ಕಲ್ಯಾಣ ನಗರದ ಪ್ರಮುಖ ಅವುಗಳು ರಸ್ತೆಗಳ ಅಥವಾ ಚರಂಡಿಗಳ ಅಥವಾ ಗುಂಡಿಯಲ್ಲಿ ರಸ್ತೆನ ಅಥವಾ ರಸ್ತೆಯಲ್ಲಿ ಗುಂಡಿನ ಅನ್ನೋ ಒಂದು ಅನುಮಾನ ಮೂಡುತ್ತೆ. ನೀರು ನಿಂತು ಕೆರೆಗಳಂತೆ ಮಾರ್ಪಟ್ಟಿವೆ. ಕೇವಲ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕತೆ ಹೇಳ್ತಾ ಇಲ್ಲ, ಪಕ್ಕದ ದೃಶ್ಯಗಳನ್ನ ನೀವು ಕಣ್ಣಾರೆ ಕಂಡು ನೋಡಿ ಅನುಭವಿಸಿ, ಅವಾಗ ಗೊತ್ತಾಗುತ್ತೆ ಯಾವ ರೀತಿಯ ರಸ್ತೆ ಬಸವ ಕಲ್ಯಾಣದಲ್ಲಿದೆ. ಇನ್ನು ಬಸವ ಕಲ್ಯಾಣ ಬಸ್ ಸ್ಟ್ಯಾಂಡ್ನ ಮುಂಭಾಗ ಹಿಂಭಾಗ ಅಂತೂ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಇನ್ನು ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಿಂದ ತ್ರಿಪುರಾಂತದವರೆಗಿನ ಮತ್ತು ನಾರಾಯಣಪುರ ಕ್ರಾಸ್ನಿಂದ ಶಿವಪುರ ರಸ್ತೆವರೆಗೆ ರಸ್ತೆ ಗುಂಡಿಗಳದೇ ಅಲ್ಲಿ ದರ್ಬಾರ್ ಏರ್ಪಟ್ಟಿದೆ. ಯಾಕೆ? ಸ್ಥಳೀಯ ಸರ್ಕಾರ, ಸ್ಥಳೀಯ ನಗರಾಭಿವೃದ್ಧಿ ಪ್ರಾಧಿಕಾರ, ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ? ಬಸವ ಕಲ್ಯಾಣ ನಗರದಲ್ಲಿ ಕೇವಲ ಗುಂಡಿ ಮುಚ್ಚುವಷ್ಟು ಆಗ್ತಾ ಇಲ್ವಾ ಅಲ್ಲಿರುವಂತ ಸ್ಥಳೀಯ ಶಾಸಕರಿಗೆ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ವಾ? ಬಸವ ಕಲ್ಯಾಣ ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲು 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಯಾವ ಕಾರಣಕ್ಕೆ ರಸ್ತೆ ಗುಂಡಿಗಳು ಯಾವ ಕಾರಣಕ್ಕೆ ಮುಚ್ಚಿಲ್ಲ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಅಲ್ಲಿ ಟಿಪ್ಪರ್ಗಳು ತಿರುಗ್ತವೆ, ಓವರ್ಲೋಡ್ ಗಾಡಿಗಳು ತಿರುಗ್ತವೆ, RTO ಅವರು ಏನ್ ಮಾಡ್ತಾರೆ ಅಂತ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಅದು ಗಾಡಿ ತಿರುಗೋದು ಬಿಡೋದು ಅದು RTOದವ್ರು ನೋಡ್ಕೊಂತಾರೆ. ಆದ್ರೆ ರಸ್ತೆಯ ಗುಣಮಟ್ಟವನ್ನ ಕಾಪಾಡಬೇಕಾದವ್ರು ಯಾರು? ನಾನು ಅಲ್ಲಿರುವಂತ ಸ್ಥಳೀಯ ಶಾಸಕರಾಗಿರುವಂತ ಶರಣು ಸಲ್ಗಾರ್ ಅವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಶರಣು ಸಲ್ಗಾರ್ ಸಾಹೇಬ್ರೆ, ತಾವು ಉತ್ತಮ ರೀತಿಯ ಶಾಸಕರಾಗಿದ್ದೀರಿ, ಒಳ್ಳೆಯ ರೀತಿಯ ಕೆಲಸವನ್ನ ಮಾಡ್ತೀರಿ, ಹಿಂದುತ್ವದ ಬಗ್ಗೆ ಅತೀವ ಕಾಳಜಿ ಇದೆ ನಿಮಗೆ. ಆದ್ರೆ ಈ ಗುಂಡಿಮಯ ರಸ್ತೆಯ ಬಗ್ಗೆ ಕೂಡ ಒಂದ್ಸಲ ಕಾಳಜಿ ವಹಿಸಬೇಕಲ್ಲ ಸಾಹೇಬ್ರೆ? ಯಾಕಂದ್ರೆ ಆ ಗುಂಡಿಗಳಲ್ಲಿ ಯಾರಾದ್ರೂ ಗರ್ಭಿಣಿ ಹೆಣ್ಮಕ್ಳು ಹೋದ್ರೆ ಅವರ ಪರಿಸ್ಥಿತಿ ಏನಾಗ್ಬಹುದು? ಎಲ್ಲರೂ ಕೂಡ ಶ್ರೀಮಂತರು ಇರ್ತಾರೆ, ಬಲೆನೋ ಇನೋವಾ ಕ್ರಿಸ್ಟ ಕಾರಲ್ಲೇ ಬರ್ತಾರಂತ ಏನಿಲ್ಲ. ಕೆಲವರು 2 ವೀಲರ್ ಮೇಲೂ ಬರ್ತಾರೆ, ಕೆಲವರು ಆಟೋ ಅಲ್ಲಿಯೂ ಬರ್ತಾರೆ, ಕೆಲವರು ಕ್ಲೋಸರ್ ಅಲ್ಲಿ ಕೂಡ ಬರ್ತಾರೆ. ಇಂತಹ ರಸ್ತೆಯಲ್ಲಿ 8-9 ತಿಂಗಳು ಇರುವಂತಹ ಗರ್ಭಿಣಿ ಮಹಿಳೆ ಹೋದ್ರೆ ಅವಳ ಪರಿಸ್ಥಿತಿ ಏನಾಗಬಹುದು? ಈಗ ಶ್ರೀಮಂತರು ದೊಡ್ಡ ಕಾರಲ್ಲಿ ಹೋಗ್ತಾರೆ, ಬಡವರ ಹೆಣ್ಮಕ್ಳು ಅವ್ರು ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗಬಾರ್ದು ಸಾಹೇಬ್ರೆ? ಶರಣು ಸಲ್ಗಾರ ಸಾಹೇಬ್ರೆ, ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ಬೋದು? ಅಂಗವಿಕಲರು ಅದರಲ್ಲಿ ಹೆಂಗ್ ಓಡಾಟನ ಮಾಡಬೇಕು? ಬೈಕ್ ಸವಾರರು ಎಲ್ಲಿ ಕಾಲು ಇಡಬೇಕು, ಎಲ್ಲಿ ಗುಂಡಿಗಳಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇಷ್ಟಿದ್ರು ಇನ್ನೂ ಕೂಡ ರಿಪೇರಿ ಮಾಡಿಸಿಲ್ಲಲ್ಲ ಸಾಹೇಬ್ರೆ? ಇದನ್ನ ರಿಪೇರಿ ಮಾಡಿಸ್ಬೇಕಾದವ್ರು ಯಾರು? ಸ್ಥಳೀಯ ಶಾಸಕರು. ಅದೇ ರಸ್ತೆಯಿಂದ ಓಡಾಡ್ತಿರಲ್ಲ, ನಿಮ್ಗೆ ಆ ರಸ್ತೆಗಳ ಮೇಲೆ ಓಡಾಡಿದಾಗ ಬಡವರು ಕೂಡ ಇದೆ. ನಿಮಗಂದ್ರೆ ಇನೋವಾ ಕಾರ್ ಇದೆ, ನೀವು ಆರಾಮಾಗಿ ನಿಮಗೆ ಎಲ್ಲಿ ಜಂಪ್ಗಳಿದ್ದಾಗ ಕೂಡ ನಿಮಗೆ ಏನು ನೋವಾಗಲ್ಲ. ಆದರೆ ಬಡವರು ಆಟೋದಲ್ಲಿ ಓಡಾಡಿದಾಗ ಎಷ್ಟು ಪರಿಸ್ಥಿತಿ ಕಠಿಣವಾಗಿರ್ಬೋದು, ಬೈಕಲ್ಲಿ ಓಡಾಡುವವರ ಪರಿಸ್ಥಿತಿ ಏನಾಗಿರ್ಬೋದು, ಸೈಕಲಲ್ಲಿ ಓಡಾಡುವವರ ಪರಿಸ್ಥಿತಿ ಏನಾಗಿರಬಹುದು, ಅಂಗವಿಕಲರ ಪರಿಸ್ಥಿತಿ ಏನಾಗಿರಬಹುದು? ಇವುಗಳ ಬಗ್ಗೆ ಸ್ಥಳೀಯ ಶಾಸಕರು ಯೋಚನೆಯನ್ನ ಮಾಡಬೇಕು. ಯಾಕಂದ್ರೆ ಬಸವ ಕಲ್ಯಾಣದ ಮತದಾರರು ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಆ ಜವಾಬ್ದಾರಿಯನ್ನ ಹೊತ್ತ ಜವಾಬ್ದಾರಿಯುತ ಶಾಸಕರಾಗಿ ಆದಷ್ಟು ಬೇಗ ಗುಂಡಿ ಮುಚ್ಚಿಸುವಂತ ಕೆಲಸ ಆಗ್ಬೇಕು. ಇನ್ನು ಕೆಲ ದಿನಗಳ ಹಿಂದೆ ನಗರಸಭೆ ಅಧಿಕಾರಿಗಳು ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳು ಹೇಳಿದ್ರು, ಇವುಗಳನ್ನ
ಗುಂಡಿಗಳನ್ನು ಮುಚ್ತೀವಿ ಅಂತ. ಸರ್ಕಾರದಿಂದ ಹಣ ಕೂಡ ಏನು 25 ಲಕ್ಷ ಬಂದಿದೆ ಅಂತ ಹೇಳಿದ್ರಂತೆ. ಹಾಗಿದ್ರೆ ಆ ಹಣ ಎಲ್ಲಿಗೆ ಹೋಯ್ತು, ಯಾರ ಜೇಬಿಗೆ ಹೋಯ್ತು, ಅಥವಾ ಸರ್ಕಾರದ ಹತ್ರ ಇದ್ರೆ ಅದು ಸರ್ಕಾರ ಆ ದುಡ್ಡನ್ನು ಇಟ್ಕೊಂಡು ಏನ್ ಮಾಡ್ತಾ ಇದೆ? ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ತಾನೇ ಸರ್ಕಾರ ನಿಮಗೆ ದುಡ್ಡು ಕೊಟ್ಟಿದ್ದು. ಆ ದುಡ್ಡನ್ನ ನೀವು ಬ್ಯಾಂಕ್ ಅಕೌಂಟಲ್ಲಿ FD ಮಾಡಿ ಇಡೋಕೆ ದುಡ್ಡು ಕೊಟ್ಟಿದ್ದು. ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರ್ದಂತ ದುಡ್ಡು ಕೊಟ್ಟಿದ್ದಾರೆ, ಅದನ್ನ ಸರಿಯಾಗಿ ವಿನಿಯೋಗಿಸ್ಬೇಕಲ್ಲ. ನಗರಸಭೆ ಅಧಿಕಾರಿಗಳು, ಸ್ಥಳೀಯ ಪರಿಷತ್ನ ಸದಸ್ಯರು, ಶಾಸಕರು, ಅಲ್ಲಿರುವಂಥ ಸ್ಥಳೀಯ ಮುಖಂಡರು, ಅಧಿಕಾರಿಗಳು, ತಹಶೀಲ್ದಾರರು, PWD ಮತ್ತು PRE ಇಲಾಖೆಯವರಿಗೆ ಹೇಳೋದೇ ಬೇಡ. ಅವರಿಗೆ ಅವ್ರ ಇಲಾಖೆಗಳ ಮೇಲೆ ಹಿಡಿತವೇ ಇಲ್ಲ. ಹಳ್ಳಿಗಳಲ್ಲಿ, ಈ ಬೀದರ್ ಜಿಲ್ಲೆಯ ಒಂದಿಷ್ಟು ಹಳ್ಳಿಗಳಲ್ಲಿ ರಸ್ತೆಯನ್ನ ನೋಡಿದ್ರೆ ಹೊಲಕ್ಕೆ ಹೋಗೋ ರಸ್ತೆಗಳು ಚೆನ್ನಾಗಿದ್ದಾವೆ, ರೈತರು ಪಾಪ ಅವ್ರದವ್ರು ರಸ್ತೆ ಮಾಡ್ಕೊಂಡಿದ್ದು ರಸ್ತೆಗಳು ಚೆನ್ನಾಗಿದೆ. ಆದರೆ ಈ PRE ಮತ್ತು PWDದವರು ಮಾಡಿರುವಂಥ ರಸ್ತೆಗಳಲ್ಲಿ ಹೋಗ್ಲಿಕ್ಕೆ ನಾಚಿಕೆ ಆಗ್ತಾ ಇದೆ. ರಸ್ತೆ ಮಾಡಿದ 2 ವರ್ಷಕ್ಕೆ ರಸ್ತೆಗಳು ಗುಂಡಿಮಯವಾಗಿ ಹೋಗಿವೆ. ಇನ್ನು ಒಂದೊಂದು ಊರುಗಳಿಗೆ 20 ರಿಂದ 25 ವರ್ಷಗಳಿಂದ ರಸ್ತೆನೇ ಮಾಡಿಲ್ಲ. ಅಂತಹ ಗನಂದಾರಿ ಕೆಲಸ ಮಾಡುವಂತ ಇಲಾಖೆಗಳು PWD ಮತ್ತು PRE. ಪಾಪ ಅಧಿಕಾರಿಗಳು ಯಾರಿರ್ತಾರೋ ಗೊತ್ತಿಲ್ಲ. ಯಾವನೊಬ್ಬ ಗುತ್ತಿಗೆದಾರ ಬರ್ತಾನೆ, ರೋಡ್ ಮಾಡ್ತಾನೆ, ಹೋಗ್ತಾನೆ. ಜನ ಯಾರನ್ನ ಕೇಳಬೇಕು ಗೊತ್ತಿಲ್ಲ. ನಮ್ಮಂತ ಪತ್ರಕರ್ತರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಿಗಲ್ಲ ಅವರು. ಅಂತ ಗನಂದಾರಿ ಸಾಹೇಬರು PWD ಮತ್ತು PREದವರು. ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ರಸ್ತೆಗಳು ಹದಗೆಟ್ಟಿದೆ. ನೀವು ಜನಸಾಮಾನ್ಯರು ಮತ್ತು ನಿಮ್ಮ ಊರಿನ ರಸ್ತೆ ಏನಾದರೂ ಹದಗೆಟ್ಟಿದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ನ ಗಮನಕ್ಕೆ ತಾನೆ ಅದಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾವ ಅಧಿಕಾರಿ ತಪ್ಪು ಮಾಡ್ತಾ ಇದ್ದಾನೋ ಆತನ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರಸ್ತೆ ಸಮಸ್ಯೆಗಳಿದ್ದಾವೆ, ಎಲ್ಲೆಲ್ಲಿ ರಸ್ತೆ ಸಮಸ್ಯೆ ಸಣ್ಣ ಪುಟ್ಟದ್ದಲ್ಲ, ಮೇಜರ್ ಆಗಿರುವಂಥ ರಸ್ತೆ ಸಮಸ್ಯೆಗಳು ನಿಮಗೆ ಕಂಡು ಬಂದರೆ ನಮ್ಮ ವಾಹಿನಿಗೆ ಸಂಪರ್ಕಿಸಿ. ನಾವು ಆದಷ್ಟು ನಮ್ಮ ಕೈಲಿಂದ ಆದಷ್ಟು ನಾವು ನಿಮಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತೀವಿ. ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಧ್ವನಿಯಾಗಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡುತ್ತೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್. ಹಾಗಾಗಿ ಸಾಕಷ್ಟು ಕಡೆಗಳಲ್ಲಿ ರಸ್ತೆ ಹದಗೆಟ್ಟಿದೆ. ಈ PWD ಮತ್ತು PRE ಇಲಾಖೆಯ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಪ್ರತಿಯೊಂದು ರಸ್ತೆಗಳು 5 ವರ್ಷ ಇರಬೇಕಾದ ರಸ್ತೆಗಳು 2.5 ವರ್ಷದಲ್ಲಿ ಕೊಚ್ಚಿ ಹೋಗ್ತಾ ಇದೆ. 10 ವರ್ಷ ಇರಬೇಕು ಬಾಳಿಕೆ ಬರುವಂತ ರಸ್ತೆಗಳು 3 ವರ್ಷಕ್ಕೆ ಹೋಗ್ತಾ ಇದೆ. ಇವೆಲ್ಲವನ್ನ ಕೇಳಿದ್ರೆ ಗುತ್ತಿಗೆದಾರರ ಮೇಲೆ ಅವರು ಆರೋಪ ಮಾಡ್ತಾರೆ, ಅವರು ಇವ್ರ ಮೇಲೆ ಆರೋಪ ಮಾಡ್ತಾರೆ. ಒಟ್ಟಾರೆ ಭ್ರಷ್ಟಾಚಾರದ ಕೂಪಗಳಾಗಿ ಬಿಟ್ಟಿವೆ PWD ಮತ್ತು PRE ಇಲಾಖೆಗಳು. ಇವರುಗಳ ಮೇಲೆ ಕ್ರಮ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಲೋಕಾಯುಕ್ತರು ಬೀದರ್ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ನಡೆದಂತಹ ರಸ್ತೆ ಕಾಮಗಾರಿಗಳ ಬಗ್ಗೆ ತನಿಖೆಯನ್ನ ಮಾಡಬೇಕು. ಇಲ್ಲದಿದ್ರೆ ಇವರು ಬರೀ ಮಾಮೂಲನ್ನ ಪಡೆದುಕೊಂಡು ಜನಸಾಮಾನ್ಯರು ಓಡಾಡುವಂತ ರಸ್ತೆಗಳನ್ನ ಇವರು ಸಂಪೂರ್ಣವಾಗಿ ಹಳ್ಳ ಹಿಡಿಸಿಬಿಡ್ತಾರೆ. ಎಸ್, ಇನ್ನು ಮುಂದೆ ಅನ್ಸುತ್ತೆ.